ನಮಸ್ತೆ. ನಮ್ಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಡೆಡ್ಲಿ ವೈರಸ್ಸು ಪುನಃ ಮತ್ತೆ ಕಾಲಿಟ್ಟಿದೆ. ಇದರಿಂದ ತುಂಬಾ ಆಪತ್ತುಂಟು. ಈ ಆಪತ್ತೆಲ್ಲ ನಮ್ಮ ದೇಹಕ್ಕೆ ಬರಬಾರ್ದು ಅನ್ನೋದಾದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಇರಬೇಕು. ಆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೇಗೆ ಹೆಚ್ಚಿಸ್ಕೊಳ್ಬೇಕು, ಆ ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರನೇ ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಕಷಾಯ ಪುಡಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಕಷಾಯವನ್ನು ಪ್ರತಿದಿನ ನೀವು ಕುಡಿಯೋದ್ರಿಂದ ಯಾವ ವೈರಸ್ಸು ಕೂಡ ನಿಮ್ಮ ದೇಹನ ಆಕ್ರಮಿಸಿಕೊಳ್ಳೋದಿಲ್ಲ. ಯಾವುದೇ ರೀತಿಯ ವೈರಾಣು ಕಾಯಿಲೆಗಳು ಕೂಡ ನಿಮ್ಮನ್ನು ಕಾಡೋದಿಲ್ಲ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕನ್ನೋದು ಕೂಡ ನಾನು ಹೇಳ್ತೀನಿ. ಈಗ ಇದಕ್ಕೆ ನಾನು 1 ಕಪ್ನಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ. ನಾನು ಇದೊಂದು ಕಷಾಯ ಪುಡಿನ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಇಮ್ಯುನಿಟಿ ಪವರನ್ನು ಹೆಚ್ಚಿಸುವಂತಹ ಕಷಾಯ ಪುಡಿ. 2 ರಿಂದ 3 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಂತೆ, ಹಾಗೆ 1 ಸ್ಪೂನಷ್ಟು ಮೆಣಸಿನಕಾಳನ್ನು ತಗೊಂಡಿದ್ದೀನಿ. ಇವೆಲ್ಲವೂ ಸಹ ಆಯುರ್ವೇದದಲ್ಲಿ ಇರುವಂತಹ ವಸ್ತುಗಳು. ಹಾಗೆ ಅಶ್ವಗಂಧದ ಬೇರು, ಇದು ಸಹ ತುಂಬಾ ಒಳ್ಳೆಯದು, ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ. ಹಾಗೆ ಇದಕ್ಕೆ 1 ಏಲಕ್ಕಿ, 1 ಚಕ್ಕೆ, ಹಾಗೆ ಅರಿಶಿನ, ಜ್ಯೇಷ್ಠ ಮಧು ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ. ಹಾಗೆ ಶುಂಠಿ, ಒಣ ಶುಂಠಿ ಕೂಡ ತಗೊಂಡಿದ್ದೀನಿ. ಇವೆಲ್ಲವನ್ನು ಸೇರಿಸಿ ಒಂದು ಕಷಾಯ ಪುಡಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈಗ ಮೊದಲಿಗೆ ಒಣ ಶುಂಠಿನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. 1 ಕುಟಾಣಿನ ತಗೊಂಡು ಪುಡಿ ಮಾಡ್ಕೊಳ್ಳೋಣ. ಹಾಗೆ ಹಾಕಿದರೆ ಮಿಕ್ಸಿ ಜಾರಿನ ಬ್ಲೇಡು ಕಟ್ಟಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಇಟ್ಕೊಂಡ್ರೆ ಮಿಕ್ಸಿ ಜಾರಿಗೆ ಹಾಕಿದಾಗ ಈಸಿಯಾಗಿ ಪುಡಿ ಆಗುತ್ತೆ. ಜ್ಯೇಷ್ಠ ಮಧು ಅಂದರೆ ಏಷ್ಟಿ ಮಧು ಅಂತ ಕೂಡ ಕರೀತಾರೆ. ಒಣ ಶುಂಠಿನೂ ಸಹ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಅರಿಶಿನ ಕೊಂಬು, ಇದು ಸಹ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹದ್ದು. ಇದನ್ನು ದಿನ ನಾವು ಅಡುಗೆಗೆ ಬಳಸೋದ್ರಿಂದ ಕೂಡ ನಮ್ಮ ಆರೋಗ್ಯ ತುಂಬಾ ಒಳ್ಳೆಯದಾಗಿರುತ್ತೆ. ಇದನ್ನು ಸಹ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ತೀನಿ. ಈಗ ಅದ್ರ ಜೊತೆಗೆ ಈಗ ಜ್ಯೇಷ್ಠ ಮಧು ಅಂತ ತಗೊಳ್ತಾ ಇದ್ದೀನಿ. ಇದು ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ಅಂತಲೂ ಕೂಡ ಕರೀತಾರೆ, ಎಷ್ಟಿ ಮಧು ಅಂತ ಕೂಡ ಕರೀತಾರೆ. ಇದು ಸಹ ತುಂಬಾ ಒಳ್ಳೆಯದು. ತಲೆನೋವು, ಗಂಟಲು ನೋವು, ಶೀತ, ಕೆಮ್ಮು ನಿವಾರಣೆಗೆ ಒಳ್ಳೆಯದು. ಕಫವನ್ನು ಕರಗಿಸುತ್ತೆ. ಎದೆಯಲ್ಲಿ ಕಟ್ಟಿರುವಂಥ ಕಫನ್ನು ಕರಗಿಸುವ ಗುಣ ಇದೆ ಇದಕ್ಕೆ. ಇದನ್ನು ಸಹ ಸ್ವಲ್ಪ ಸಣ್ಣ ಪೀಸನ್ನು ತಗೊಳ್ತಾ ಇದ್ದೀನಿ. 1 ಕಪ್ನಷ್ಟು ಕೊತ್ತಂಬರಿಗೆ ಇಷ್ಟಿಷ್ಟು ಪ್ರಮಾಣದ ಐಟಮ್ಗಳನ್ನು ತಗೊಂಡ್ರೆ ಸಾಕಾಗುತ್ತೆ. ಇದೆಲ್ಲವೂ ಸಹ ನಿಮಗೆ ಗ್ರಂಥಿಗೆ ಅಂಗಡಿ ಅಂತ ಇರುತ್ತಲ್ವ, ಅದರಲ್ಲಿ ಸಿಗುತ್ತೆ. ಇದು ಜ್ಯೇಷ್ಠ ಮಧು, ಅಶ್ವಗಂಧ, ಒಣ ಶುಂಠಿ ಕೂಡ ಸಿಗುತ್ತೆ. ಮತ್ತು ಉಳಿದಿರೋವಂಥ ಐಟಮು ನಿಮ್ಮ ಮನೆಯಲ್ಲಿ, ಅಡುಗೆ ಮನೆಯಲ್ಲೇ ಇರುವಂಥದ್ದು. ಅಶ್ವಗಂಧ ಬೇರು, ಇದು ಸಹ ತುಂಬಾ ಒಳ್ಳೆಯದು. ತುಂಬಾ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ಬೇರಿದು. ಇದು ವೈರಾಣುಗಳಿಂದ ರಕ್ಷಣೆ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಿಸುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಸಹ ನಾನು 3 ಬೇರನ್ನು ತಗೊಳ್ತಿದ್ದೀನಿ. ಸಣ್ಣ ಬೇರುಗಳನ್ನು 3 ತಗೊಂಡು ಇದನ್ನು ಸಹ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ. ಇದೆಲ್ಲವೂ ಈಗ ಪುಡಿಯಾಗಿದೆ. ಹಾಗೆ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ಫ್ರೈಯಿಂಗ್ ಪ್ಯಾನ್ ಇಟ್ಟು ಅದು ಬಿಸಿಯಾದ ನಂತರ 1 ಕಪ್ನಷ್ಟು ಕೊತ್ತಂಬರಿನ ತಗೊಂಡಿದ್ವಲ್ಲ, ಆ ಕೊತ್ತಂಬರಿನ ಮಂದ ಉರಿಯಲ್ಲಿ, ಅಂದರೆ ಗ್ಯಾಸು ಉರಿಯನ್ನು ದೊಡ್ಡದು ಮಾಡಿಡಬೇಡಿ, ಮಂದ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಬೀಜದ ಘಮ ಸ್ವಲ್ಪ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಸಿಯಾಗಿದ್ದರೆ ಕಷಾಯ ಪುಡಿ ಹಸಿ ವಾಸನೆ ಬರುತ್ತೆ. ಚೆನ್ನಾಗಿ ಇದು ಫ್ರೈ ಆಗಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಆದರೆ ಮಂದ ಉರಿಯಲ್ಲೇ ಇಟ್ಕೊಳ್ಳಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಎಲ್ಲವನ್ನು ಕೂಡ ಸಪ್ರೇಟಾಗಿ ಹುರಿಬೇಕು. ಯಾವ ಕಾರಣಕ್ಕೂ ಎಣ್ಣೆ ಹಾಕಲಿಕ್ಕಿಲ್ಲ. ಡ್ರೈ ಆಗಿ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಕೊತ್ತಂಬರಿ ಆದ ನಂತರ ಈಗ ಜೀರಿಗೆನ ತಗೊಳ್ಳೋಣ. 2 ರಿಂದ 3 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ನಾನು. 1 ಕಪ್ಪು ಕೊತ್ತಂಬರಿಗೆ 2 ರಿಂದ 3 ಸ್ಪೂನಷ್ಟು ಜೀರಿಗೆನ ತಗೊಂಡ್ರಾಯ್ತು. ನೀವು ಸ್ವಲ್ಪನೇ ಮಾಡಿ ಇದನ್ನು ಒಂದು ಏರ್ಟೈಟ್ ಬಾಟ್ಲೊಳಗೆ ಹಾಕಿ ಮುಚ್ಚಳನ ಗಟ್ಟಿಯಾಗಿ ಮುಚ್ಚಿಟ್ರೆ ಪ್ರತಿದಿನವೂ ಕೂಡ ಒಂದೊಂದು ಚಮಚ ಹಾಕಿ ಕಷಾಯ ಮಾಡಿ ಕುಡಿಬಹುದು. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಳಿ. ಎಲ್ಲದು ಜೀರಿಗೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಂದ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಯಾವುದನ್ನು ಸೀದಿಸಬೇಡಿ. ಇದು ಈಗ ಫ್ರೈ ಆಗಿದೆ. ಇದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಅದೇ ರೀತಿ ಒಂದೊಂದಾಗಿ ಮೆಂತೆ, ಮೆಣಸಿನಕಾಳು ಎಲ್ಲವನ್ನು ಸಹ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಮೆಂತೆ ಕೂಡ ನಾನು 1 ಸ್ಪೂನಷ್ಟು ತಗೊಂಡಿದ್ದೀನಿ. ಜಾಸ್ತಿ ಮೆಂತೆ ಕಾಳನ್ನು ತಗೊಂಡ್ರೆ ಕಷಾಯ ಕಹಿಯಾಗಿ ಬರುತ್ತೆ.
ರುಚಿಯಾಗಿರಲ್ಲ. ಅದಕ್ಕೋಸ್ಕರ ಮೆಂತ್ಯಲ್ಲೂ ಸಹ ತುಂಬಾ ಔಷಧೀಯ ಗುಣಗಳಿದೆ. ಮೆಂತ್ಯಲ್ಲಿ ನಾನು ತರಾವರಿ ರೆಸಿಪಿಗಳನ್ನು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ನೀವು ಒಂದು ಸರ್ತಿ ಅದನ್ನೆಲ್ಲ ಕೂಡ ನನ್ನ ಚಾನಲಿಗೆ ಹೋಗಿ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ವಾಚ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ, ಆದಷ್ಟು ಬೇಗ ನನ್ನ ಚಾನಲಿಗೆ ಕನೆಕ್ಟ್ ಆಗಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೆಂತ್ಯ ಕಾಳನ್ನು ಫ್ರೈ ಮಾಡಿದ ನಂತರ ಮೆಣಸಿನಕಾಳನ್ನು ತಗೊಳ್ತಾ ಇದ್ದೀನಿ. ಮೆಣಸಿನಕಾಳು ಸಹ ಶೀತವನ್ನು ಕಡಿಮೆ ಮಾಡುತ್ತೆ ಮತ್ತು ತಂಪು ಕೂಡ ಹೌದು. ಇದು ದೇಹಕ್ಕೆ ತುಂಬಾ ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದು ಮೆಣಸಿನಕಾಳು. ಕೆಮ್ಮು ಶೀತಕ್ಕೆ ಸಹ ತುಂಬಾ ಒಳ್ಳೆಯದು. ಇದನ್ನು ಸಹ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಮೆಣಸಿನಕಾಳನ್ನು ತಗೊಂಡ್ರೆ ಸಾಕಾಗುತ್ತೆ. ಈಗ ಇವೆಲ್ಲವೂ ಫ್ರೈ ಆಗಿದೆ. ಈಗ ನಾವು ಸ್ವಲ್ಪ ಪುಡಿ ಮಾಡಿಟ್ಟಿರುವಂಥ ಅಶ್ವಗಂಧ ಬೇರು, ಜ್ಯೇಷ್ಠ ಮಧು, ಹಾಗೆ ಚಕ್ಕೆ, ಅದ್ರ ಜೊತೆಗೆ ಒಣಶುಂಠಿ, ಅರಿಶಿನ, ಅದ್ರ ಜೊತೆಗೆ 1 ಏಲಕ್ಕಿನ ಹಾಕಿದ್ದೀನಿ ನಾನು. ಅದು ಯಾಕೆ ಹಾಕಿದ್ದೀನಿ ಅಂದರೆ ಫ್ಲೇವರಿಗೋಸ್ಕರ. ಏಲಕ್ಕಿಲೂ ಸಹ ತುಂಬಾ ಔಷಧೀಯ ಗುಣಗಳಿದೆ. ಅದಕ್ಕೋಸ್ಕರ ಇದನ್ನು ಕೂಡ ಒಂದೇ ಒಂದನ್ನು ಹಾಕಿದ್ದೀನಿ. ಅಂದರೆ ಕಷಾಯ ಪೌಡರು ಸ್ವಲ್ಪ ಘಮ ಬರಲಿ ಅನ್ನೋ ಕಾರಣಕ್ಕೆ ಹಾಕಿರೋದು ಅಷ್ಟೇ. ಇವೆಲ್ಲನೂ ಕೂಡ ಡ್ರೈ ಆಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇವೆಲ್ಲವನ್ನು ಈ ಪ್ಲೇಟಿಗೆ ಹಾಕಿ ಇಟ್ಬಿಡೋಣ. ಈಗ ಆಗಿದೆ ಇವನ್ನೆಲ್ಲವನ್ನು ಕೂಡ ಈ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಹೊತ್ತು ಅಂದರೆ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಪುಡಿ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದೂ ಕೂಡ ಒಂದಕ್ಕೊಂದು ಬೆರ್ಕೊಳ್ಳಿ. ನೀವು ಹಾಗಾಗಿ ಇಟ್ಟರೆ ಜೀರಿಗೆನೇ ಬೇರೆ ಇರುತ್ತೆ, ಮೆಂತ್ಯಕಾಳೆ ಬೇರೆ ಇರುತ್ತೆ. ಅದಕ್ಕೆ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ಳಿ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಾಗೆ ಯಾರೆಲ್ಲ ಹೊಸಬರು ಈ ವಿಡಿಯೋನ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ. ಹಾಗೆ ಈ ಕಷಾಯ ಪುಡಿನೂ ಸಹ ನೀವು ಇವತ್ತೇ ಈ ಕಷಾಯ ಪುಡಿನ ಮಾಡಿ ಬಾಟ್ಲಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಮತ್ತೊಂದು ಮಹಾಮಾರಿ ಅಂತ ಕಾಯಿಲೆ ಬರಲಿಕ್ಕೆ ಶುರುವಾಗಿದೆ. ಈಗ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕು. ಯಾವ ಕಾರಣಕ್ಕೂ ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಆ ಥರ ನೋಡಿಕೊಂಡು ಇದನ್ನು ಒರೆಸ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಇದಕ್ಕೆ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿಟ್ಟಿರುವಂತಹ ಈ ಮೆಂತ್ಯ ಕಾಳು, ಕೊತ್ತಂಬರಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ವ, ಇವನ್ನೆಲ್ಲವನ್ನು ಹಾಕ್ಕೊಂಡು ಇದನ್ನು ತುಂಬಾ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಹಾಗೆ ನಾನು ಆವಾಗ ಹೇಳಿದಾಗೆ ಇದರಲ್ಲೆಲ್ಲ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ನೀವು ಬೆಳಗಿನ ಹೊತ್ತಲ್ಲೂ ಕಾಫಿ ಟೀ ಬದಲಿಗೆ ಈ ಥರ ಕಷಾಯನ ಮಾಡಿಕೊಡಿದ್ರೆ ತುಂಬಾ ಒಳ್ಳೆಯದು. ಆವಾಗ ಇಂತಿಂಥ ಕಾಯಿಲೆಗಳು ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ನಾವು ಜಾಸ್ತಿ ಮಾಡಿಕೊಂಡ್ರೆ ಯಾವ ಕಾಯಿಲೆಗಳು ಕೂಡ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಪೌಡರ್ ರೆಡಿಯಾಗಿದೆ. ಇದನ್ನು ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ತುಂಬಾ ನುಣ್ಣಗೆ ಪುಡಿಯನ್ನು ಮಾಡ್ಕೊಳ್ಳಿ. ನಾನು ಹೇಳ್ದಾಗೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಜಾಸ್ತಿ ಇದ್ದರೆ ಯಾವ ವೈರಾಣುಗಳು ನಮ್ಮ ದೇಹನ ಪ್ರವೇಶ ಮಾಡೋಲ್ಲ. ಅದಕ್ಕೋಸ್ಕರನೇ ನೀವು ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ದಿನದಲ್ಲಿ 1 ಲೋಟ ಆದರೂ ಈ ಕಷಾಯನ ಮಾಡಿಕೊಂಡು ಕುಡಿದು ನಿಮ್ಮ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡ್ಕೊಳ್ಳಿ. ಇಮ್ಯುನಿಟಿ ಪವರಿಗೋಸ್ಕರ ಯಾವುದೇ ಔಷಧಿಗಳನ್ನು ತಗೊಳ್ಳಿಕ್ಕಿಂತ ಮನೆಯಲ್ಲೇ ಸಿಗುವಂತಹ ಮನೆಮದ್ದು, ಇದು ಮನೆಯಲ್ಲೇ ಸಿಕ್ಕಿರುವಂತಹ ಎಲ್ಲ ಔಷಧೀಯ ಗುಣ ಹೊಂದಿರುವಂತಹ ಮೂಲಿಕೆಗಳಿಂದ ಮಾಡ್ಬೋದಾದಂತಹ ಒಂದು ಕಷಾಯ ಪೌಡರು. ಈಗ ಕಷಾಯ ಪೌಡರ್ ರೆಡಿಯಾಗಿದೆ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಲೋಟ ನೀರು ಹಾಕಿದ್ದೀನಿ. ನೀರು ಬಿಸಿ ಆದ ನಂತರ 1 ಸ್ಪೂನಷ್ಟು ಕಷಾಯ ಪುಡಿನ ಇದಕ್ಕೆ ಹಾಕ್ಕೊಳ್ಳೋಣ. ಕಷಾಯ ಪುಡಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕಷಾಯ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. 1-2 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ನಾವು ಯಾವ ಕಾರಣಕ್ಕೂ ಸಕ್ಕರೆನ ಹಾಕಬಾರ್ದು. ನಾನು 1 ಸ್ಪೂನಷ್ಟು ನೀರು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀರು ಬೆಲ್ಲ ಇಲ್ಲದೇ ಇದ್ದರೆ ನೀವು ಬೆಲ್ಲನ ಪುಡಿ ಮಾಡಿ 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಸಕ್ಕರೆಗಿಂತ ಬೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಕುದಿ ಬಂದಾದ ನಂತರ ಹಾಲು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ಆದರೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಹಾಕಿದ ತಕ್ಷಣ ಹಾಲು ಒಡೆದೋಗುತ್ತೆ, ಅಂದರೆ ಕಷಾಯ ಒಡೆದೋಗುತ್ತೆ. ಅದಕ್ಕೋಸ್ಕರನೇ ನೀವು ಕಷಾಯಕ್ಕೆ ಹಾಲು ಹಾಕದೇ ಹಾಗೆ ಕೂಡ ಕುಡಿಬೋದು. ಇಲ್ಲ ಹಾಗೆ ಕುಡಿಲಿಕ್ಕೆ ನಿಮ್ಗೆ ಕಷ್ಟ ಅನಿಸಿದರೆ ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಇದಕ್ಕೆ ಹಾಕ್ಕೊಂಡು ಬಿಸಿ ಇರುವಾಗಲೇ ಕುಡಿದ್ರೆ ಶೀತ, ಕೆಮ್ಮು ಅಥವಾ ಜ್ವರ ಯಾವುದು ಕೂಡ ನಿಮ್ಮ ಹತ್ರ ಬರಲ್ಲ. ಬಂದಿದ್ರೂ ಬೇಗನೆ ಹೊರಟೋಗುತ್ತೆ. ಇದು ಈಗ ರೆಡಿಯಾಗಿದೆ. ಇದನ್ನು
ಟೀ ಸೋಸೋದ್ರೊಳಗೆ ಸೋಸ್ಕೊಳ್ಳೋಣ. ನಾನು ಹೇಳ್ದಾಗೆ ಇದನ್ನು ಹಾಗೆ ಕೂಡ ಕುಡಿಬೋದು, ಇಲ್ಲಾದರೆ ಇದಕ್ಕೆ ಬಿಸಿ ಬಿಸಿ ಹಾಲನ್ನು ಕೂಡ ಸೇರಿಸಿ ಕೂಡ ಕುಡಿಬೋದು. ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನು ದಿನಕ್ಕೆ 1 ಸರ್ತಿ ಆದರೂ ಮಾಡಿ ಕುಡೀರಿ. ಹಾಗೆ ಯಾವುದೇ ಥರದ ವೈರಸ್ಗಳು ನಿಮ್ಮ ದೇಹನ ಪ್ರವೇಶ ಮಾಡದೇ ಇರೋ ಹಾಗೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ನೋಡಿ, ಈಗ ನಾನು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ವೈರಾಣುಗಳು ನಿಮ್ಮ ದೇಹನ ಪ್ರವೇಶ ಮಾಡದೇ ಇರೋ ಹಾಗೆ ನಿಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವಂತಹ ಮೆಡಿಸನನ್ನು ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ. ಈಗ ಬಿಸಿ ಬಿಸಿಯಾಗಿರುವಂತಹ ಕಷಾಯ ರೆಡಿಯಾಗಿದೆ. ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.